ಐ ಫ್ಯಾಮಿಲಿ ಅಮ್ಮ ಮನೆಯಲ್ಲಿ ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೆ ಎಲ್ಲರೂ ರೆಡಿ ಆಗಿದ್ವಿ. ಇವತ್ತು ನಮ್ಮ ಅಕ್ಕ ಮಗಳದು ಕಿವಿ ಚುಚ್ಚೋ ಫಂಕ್ಷನ್ ಇದೆ. ಹಾಗಾಗಿ ಹೋಗ್ಬೇಕು ಅಂತ ಹೇಳಿದೆ. ಹಸ್ಬೆಂಡ್ ಕೂಡ ಬಂದಿದ್ರು. ನಾವು ಹೋಗೋಷ್ಟ್ರಲ್ಲಿ ಆಲ್ರೆಡಿ ಕಿವಿ ಎಲ್ಲ ಚುಚ್ಬಿಟ್ಟಿದ್ರು. ಅಳ್ತಾ ಇದ್ಲ, ಹಾಗಾಗಿ ಅವಳನ್ನ ಡಿಸ್ಟರ್ಬ್ ಮಾಡಿಲ್ಲ. ಸೊ ಫಂಕ್ಷನ್ ಇದ್ದಿದ್ದು ಅಕ್ಕಯ್ಯಮ್ಮನ ಬೆಟ್ಟದಲ್ಲಿ. ಕೆಳಗಡೆ ಫಂಕ್ಷನ್ ಇತ್ತು. ಸೊ ನಾವು ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ, ಪೂಜೆ ಎಲ್ಲ ಮಾಡಿಸ್ಕೊಂಡು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆಮೇಲೆ ಮತ್ತೆ ಕೆಳಗಡೆ ಬಂದು ಗಿಫ್ಟ್ ಎಲ್ಲ ತಗೊಂಡ್ ಬಂದಿದ್ವಲ್ಲ, ಕೊಟ್ಬಿಟ್ಟು ಅಮ್ಮನ್ನ ಅಲ್ಲೇ ಬಿಟ್ಟು, ಇವತ್ತು ನನ್ನ ತಮ್ಮನ ಹೆಂಡ್ತಿದು ಕೂಡ ಬರ್ಡೇ ಇತ್ತು. ಅವನು ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಂಚೆನೆ ಇನ್ಫಾರ್ಮ್ ಮಾಡಿದ್ದ. ಹಾಗಾಗಿ ಹಾಲ್ ಎಲ್ಲ ಬುಕ್ ಮಾಡಿದ್ನ, ಎಲ್ಲ ಡೆಕೋರೇಷನ್ ಎಲ್ಲ ಕೂಡ ರೆಡಿ ಆಗಿತ್ತು. ಫಾಗ್ ಎಂಟ್ರಿ ಎಲ್ಲ ಹಾಕ್ಬಿಟ್ಟು ಸೊ ಅವ್ರನ್ನೂ ಕೂಡ ವೆಲ್ಕಮ್ ಮಾಡಿದ್ರು. ಸಖತ್ತಾಗಿತ್ತು, ಒಂಥರ ಡ್ರೀಮಿ ಆಗಿರುತ್ತಲ್ಲ ಆ ಥರ. ಆ್ಯಂಡ್ ಮದುವೆ ಆದಮೇಲೆ ಫಸ್ಟು ಬರ್ಡೇ ಅಲ್ವಾ, ಸ್ವಲ್ಪ ಮೆಮೊರೇಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಏನೇನೋ ಟ್ರೈ ಮಾಡ್ದ. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಸಿಕ್ಕಾಪಟ್ಟೆ ಖುಷಿ ಆದ್ಲು ಅವಳು ಕೂಡ. ಆ್ಯಂಡ್ ನಾವು ಕೂಡ ಹೋಗಿದ್ವಿ ಸೆಲೆಬ್ರೇಷನಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ಅದು ಮಜಾ ಟಾಕೀಸ್ ಅಂತ ಕೋಗಿಲು ಕ್ರಾಸಲ್ಲಿ ಬರುತ್ತೆ, ಅಲ್ಲೆಲ್ಲೋ ಸೆಲೆಬ್ರೇಟ್ ಮಾಡೋಕ್ಕೆ ಅರೇಂಜ್ ಮಾಡಿದ್ದ. ಹಾಗೆ ಒಂದು ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದು ದೊಡ್ಡದಾಗೆ. ಅದು ಕೂಡ ಏನು ಅಂತ ನಾವು ಕೂಡ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ವಿ. ಓಪನ್ ಮಾಡಿದ್ದು ನೋಡಿದ್ರೆ ಅವ್ರದ್ದು ಮೆಮೊರೀಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ದೊಡ್ಡ ಫೋಟೋ ಹಾಗೆ ಮದುವೆದು ಮಿಡಲಲ್ಲಿ ಹಾಕಿ ತುಂಬ ಚೆನ್ನಾಗೇ ಮಾಡಿ ಕೊಟ್ಟಿದ್ದ. ಸಕ್ಕತ್ತಾಗಿತ್ತು. ಆಮೇಲೆ ಕೇಕ್ ಎಲ್ಲ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಿಲ್ಸ್ಕೊಂಡ್ವಿ. ಕ್ವೀನ್ ಥರ ಟ್ರೀಟ್ ಮಾಡ್ತಾ ಇದ್ದ. ಏನೋ ಒಂಥರ ಚೆನ್ನಾಗಿತ್ತು, ಡ್ರೀಮಿ ಥರ. ಆಮೇಲೆ ಅವ್ರ ಫ್ರೆಂಡು ಮತ್ತು ಅವ್ರ ಸಿಸ್ಟರ್ಸ್ ಎಲ್ಲರೂ ಬಂದಿದ್ದರು. ಯಾರನ್ನೂ ಕರೆದಿದ್ದಿಲ್ಲ ಅವನು. ಸೊ ಹಾಗಾಗಿ ಸ್ವಲ್ಪ ಜನ ಮಾತ್ರ ಬಂದಿದ್ವಾ. ಆ್ಯಂಡ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಎಲ್ಲ ವಾಪಸ್ ಮನೆಗೆ ಬಂದಮೇಲೆ ಇವಾಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.